ಜಗತ್ತಿನಲ್ಲಿ ಪ್ರತಿಯೊಂದು ಸೃಷ್ಟಿಗೂ ಒಂದು ಉದ್ದೇಶವಿರುತ್ತೆ ಅಂತ. ಮಹಾಭಾರತ ಯುದ್ಧ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ವೈಶಂಪಾಯನ ಸರೋವರದ ಬಳಿ ತೊಡೆ ಮುರಿದುಕೊಂಡು ದುರ್ಯೋಧನ ಬಿದ್ದು ಒದ್ದಾಡ್ತಾ ಇದ್ದಾನೆ. ಬಹುತೇಕ ಆ ಯುದ್ಧ ಮುಕ್ತಾಯವಾಯಿತು. ಆ ಸಮಯದಲ್ಲಿ ಕೃಷ್ಣ ಎಲ್ಲರನ್ನೂ ಕೂಡ ಅವರವರ ಬಿಡಾರಕ್ಕೆ ಹೋಗಿ ಅಂತ ಕಳಿಸಿಕೊಡ್ತಾನೆ. ಕೃಷ್ಣ ಮತ್ತು ಅರ್ಜುನ ಆ ರಥದ ಮೂಲಕ ಸ್ವಲ್ಪ ದೂರ ಬರ್ತಾರೆ. ಸ್ವಲ್ಪ ದೂರ ಬಂದ ಮೇಲೆ ಕೃಷ್ಣ ಅರ್ಜುನನನ್ನ ರಥದಿಂದ ಇಳಿಯುವಂತೆ ಹೇಳ್ತಾನೆ. ಅರ್ಜುನ ರಥದಿಂದ ಇಳಿತಾನೆ. ಜೊತೆಗೆ ರಥದ ಮೇಲ್ಭಾಗದ ಧ್ವಜದಲ್ಲಿ ಇದ್ದಂತಹ ಹನುಮಂತನನ್ನು ಕೂಡ ಅಲ್ಲಿಂದ ಹೊರಡು ಅಂತ ಕೃಷ್ಣ ಹೇಳ್ತಾನೆ. ಹನುಮಂತ ಕೂಡ ಅಲ್ಲಿಂದ ಹೊರಡುತ್ತಾನೆ. ಅರ್ಜುನ ಇಳಿದ ಮೇಲೆ ಧ್ವಜದಲ್ಲಿದ್ದ ಹನುಮ ಕೂಡ ಹೊರಟೋದ. ಆಗ ಕೃಷ್ಣ ಆ ರಥದಿಂದ ಕೊನೆಯದಾಗಿ ಇಳಿತಾನೆ. ಕೃಷ್ಣ ಇಳಿದ ಮರುಕ್ಷಣವೇ ಆ ರಥ ಸುಟ್ಟು ಬೂದಿಯಾಗುತ್ತೆ. ಅರ್ಜುನನಿಗೆ ಅಚ್ಚರಿಯಾಗುತ್ತೆ. ಈ ಹಿಂದೆ ಕಾಂಡವ ದಹನದ ಸಮಯದಲ್ಲಿ ಅಗ್ನಿದೇವನಿಗೆ ಅರ್ಜುನ ಸಹಾಯ ಮಾಡಿದ್ದ ಅನ್ನೋ ಕಾರಣಕ್ಕೆ ಆ ಅಗ್ನಿದೇವ ಕೊಟ್ಟಂತಹ ರಥ ಇದು. ಅಗ್ನಿದೇವ ಕೊಟ್ಟ ರಥ ನನ್ನ ಕಣ್ಣ ಮುಂದೆ ಸುಟ್ಟು ಭಸ್ಮವಾಗುವುದೇ, ಯಾಕೆ ಹೀಗಾಯಿತು ಅಂತ ಅರ್ಜುನ ಕೃಷ್ಣನನ್ನ ಕೇಳ್ತಾನೆ. ಅಂದ್ರೆ ನನಗೆ ಅಗ್ನಿದೇವ ಕೊಟ್ಟಂತಹ ರಥ ಈಗ ಯಾಕೆ ಸುಟ್ಟು ಬೂದಿಯಾಗ್ತಾ ಇದೆ, ಏನು ಕಾರಣ ಅಂತ ಕೇಳಿದಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅರ್ಜುನ, ನನ್ನದು ಅಂತ ಹೇಳಿಕೊಳ್ಳುವ ನಿನ್ನ ಈ ರಥ ಕರ್ಣ ಬಿಟ್ಟಂತಹ ದಿವ್ಯಾಸ್ತ್ರಗಳಿಗೆ ಎಂದೋ ಸುಟ್ಟು ಹೋಗಬೇಕಿತ್ತು. ಆದರೆ ಅದು ಹಾಗಾಗಲಿಲ್ಲ. ಯಾಕೆ ಗೊತ್ತೇನು? ನಾನು ಮೊದಲ ದಿನದಿಂದಲೂ ಕೂಡ ನನ್ನ ಸಂಕಲ್ಪ ಶಕ್ತಿಯಿಂದ ನಾನು ಈ ರಥದ ರಥಿಕ ಆಗಿದ್ದೆ. ಈ ರಥವನ್ನು ಚಾಲನೆ ಮಾಡ್ತಾ ಇದ್ದೆ. ನನ್ನ ಸಂಕಲ್ಪ ಶಕ್ತಿ ಹಾಗೂ ರಥದ ಮೇಲೆ ಧ್ವಜದಲ್ಲಿ ವಿರಾಜಮಾನನಾಗಿ ಕುಳಿತಿದ್ದಂತಹ ಹನುಮಂತ, ನಮ್ಮ ಇಬ್ಬರ ಕಾರಣಕ್ಕೆ ಈ ರಥ ಮಹಾರಥಿಗಳೆಲ್ಲ ಬಿಟ್ಟು ಬಾಣ, ದ್ರೋಣ, ಭೀಷ್ಮ, ಕರ್ಣ, ಈ ಎಲ್ಲ ಮಹಾರಥಿಗಳು ಅಂತಹ ದಿವ್ಯಾಸ್ತ್ರಗಳನ್ನು ಬಿಟ್ಟರೂ ಕೂಡ ಈ ರಥ ಏನೂ ಆಗಿರಲಿಲ್ಲ. ಕಾರಣ ನನ್ನ ಸಂಕಲ್ಪ ಶಕ್ತಿ ಮತ್ತು ಹನುಮಂತ ಈ ರಥದ ಮೇಲೆ ಧ್ವಜದಲ್ಲಿ ಆಸೀನನಾಗಿದ್ದ. ಈ ಸತ್ಯವನ್ನು ನಿನಗೆ ಯುದ್ಧ ಮಾಡೋಕ್ಕಿಂತ ಮುಂಚೆ, ಅಂದರೆ ಮೊದಲೇ ನಿನಗೆ ತಿಳಿಸೋದು, ನಿನಗೆ ಆತಂಕಪಡಿಸೋದು ನನಗೆ ಇಷ್ಟ ಇರಲಿಲ್ಲ. ಯಾಕಂದರೆ ನೀನು ಯುದ್ಧ ಮಾಡಬೇಕಿತ್ತು. ಏನೂ ಇಲ್ಲದೆ ನಾನು ಯುದ್ಧ ಬಿಟ್ಟು ಹೋಯ್ತೀನಿ ಅಂತಿದ್ದವನು ನೀನು. ಒಂದು ವೇಳೆ ಇದನ್ನ ಹೇಳ್ಬಿಟ್ಟಿದ್ರೆ ಮತ್ತೆ ಓಡ್ಬಿಡ್ತಾ ಇದ್ದೆ. ಅದಕ್ಕೆ ನನಗೆ ನಿನ್ನನ್ನು ಆತಂಕಪಡಿಸೋದು ನನಗೆ ಬೇಕಾಗಿರಲಿಲ್ಲ. ನೀನು ಯುದ್ಧ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶವಾಗಿತ್ತು. ತಿಳಿದೂ ಕೂಡ ತಿಳಿಯದವನ ಹಾಗೆ ನನ್ನ ಕರ್ತವ್ಯವನ್ನು ನಿರ್ವಹಿಸಿದೆ. ಈಗ ಯುದ್ಧ ಮುಗೀತು, ರಥದ ಅವಶ್ಯಕತೆಯೂ ಇಲ್ಲ, ಹಾಗಾಗಿ ಅದು ಸುಟ್ಟು ಹೋಯಿತು ಅಂತ ಕೃಷ್ಣ ಹೇಳ್ತಾನೆ. ಆಗ ಅರ್ಜುನನಿಗೆ ಮತ್ತೊಂದು ಪ್ರಶ್ನೆ ಬರುತ್ತೆ. ಅಂದರೆ ಅವಶ್ಯಕತೆ ಮುಗಿದ ಮೇಲೆ ಎಲ್ಲದರ ಕತೆ, ಎಲ್ಲವುಗಳ ಕಥೆನೂ ಇಷ್ಟೇನಾ ಕೃಷ್ಣ ಅಂತ ಅರ್ಜುನ ಕೇಳ್ತಾನೆ. ಆಗ ಕೃಷ್ಣ ಹೇಳೋ ಮಾತಿದೆಯಲ್ಲ, ಕೃಷ್ಣ ಮಾತ್ರ ಹೇಳ್ಬೋದು ಈ ಮಾತನ್ನ, ಅಷ್ಟು ಚೆನ್ನಾಗಿ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಹೌದು ಅರ್ಜುನ, ಈ ವಿಶ್ವದಲ್ಲಿ ಪ್ರತಿಯೊಂದು ಸೃಷ್ಟಿಗೂ ಕೂಡ ಒಂದು ಉದ್ದೇಶವಿದೆ, ಒಂದು ಕಾರಣವಿದೆ. ಆ ಕೆಲಸ ಮುಗಿದ ಮೇಲೆ ಎಲ್ಲವೂ ಕೊನೆಯಾಗುತ್ತೆ. ಅದು ನೀನಾದರೂ ಅಷ್ಟೇ, ನಾನಾದರೂ ಅಷ್ಟೇ, ನಿನ್ನವರಾದರೂ ಅಷ್ಟೇ, ನನ್ನವರಾದರೂ ಅಷ್ಟೇ. ಒಂದು ಉದ್ದೇಶದ ಕಾರಣಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ನೋಡು, ಈ ರಥ ಕೂಡ ಈ ಮಹಾಭಾರತ ಯುದ್ಧ ಅಥವಾ ಈ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಆ ರಥ ನಾಶವಾಗಬೇಕಿತ್ತು. ಅದು ಕೊಟ್ಟಿದ್ದೇ ಆ ಕಾರಣಕ್ಕೆ ಅಗ್ನಿದೇವ. ಆ ರಥದ ಅವಶ್ಯಕತೆ ಮುಗೀತು, ಈಗ ಅದು ಸುಟ್ಟು ಹೋಯಿತು. ರಥ ಮಾತ್ರವಲ್ಲ, ಜೀವನದ, ಜಗತ್ತಿನ, ಬ್ರಹ್ಮಾಂಡದ ಎಲ್ಲ ವಿಚಾರವೂ ಇಷ್ಟೇ. ಅಥವಾ ಅದರಲ್ಲೂ ಈ ಮನುಷ್ಯ ಜೀವನದಲ್ಲಿ ಅರ್ಥ ಮಾಡಿಕೊಳ್ಬೇಕಿರೋದು, ಎಲ್ಲವೂ ಒಂದು ಕಾರಣಕ್ಕೆ ನಮ್ಮ ಬಳಿ ಬಂದಿದೆ. ಅದು ಯಾವಾಗೋ ಹೋಗುತ್ತೆ. ಅದರ ಉದ್ದೇಶ ಈಡೇರಿದ ಮೇಲೆ ಇರಲಿಕ್ಕೆ ಕಾರಣ ಇಲ್ಲ, ಎಲ್ಲವೂ ಹೋಗಲೇಬೇಕು. ಹಾಗಾಗಿ ಅರ್ಜುನ, ಈ ಭೂಮಿಯ ಮೇಲೆ ನಾನೂ ಕೂಡ ಬಂದಿರೋದು ಒಂದು ಉದ್ದೇಶಕ್ಕೆ. ಅದು ತೀರಿದ ಮೇಲೆ ನಾನೂ ಕೂಡ ನನ್ನ ಅವತಾರವನ್ನು ಮುಕ್ತಾಯ ಮಾಡ್ತೀನಿ. ನೀನೂ ಕೂಡ, ನಿನ್ನವರು ಕೂಡ, ಎಲ್ಲರೂ ಹೋಗಲೇಬೇಕು. ಹಾಗಾಗಿ ಯಾವುದಕ್ಕೂ ಅಳುತ್ತಾ ಕೂತ್ಕೊಳ್ಬಾರ್ದು.
ಯಾವುದು ಹುಟ್ಟುತ್ತೋ ಅದು ಸಾಯಲೇಬೇಕು. ಹುಟ್ಟಿದ್ದೇನಕ್ಕೆ ಒಂದು ಉದ್ದೇಶವಿದೆ. ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಉದ್ದೇಶವಿಲ್ಲದೆ, ಕಾರಣವಿಲ್ಲದೆ ಯಾವ ಸೃಷ್ಟಿಯೂ ಇಲ್ಲಿ ಆಗುವುದಿಲ್ಲ ಅರ್ಜುನ. ಹಾಗಾಗಿ ದುಃಖಿಸಬೇಡ. ಯಾವುದು ಶಾಶ್ವತವಲ್ಲ ಕೃಷ್ಣನ ಮಾತು. ಹಾಗಾಗಿ ಬಿಡಪ್ಪ, ಹಂಗಾದ್ರೆ ನಾನೊಂದು ದಿವಸ ಸಾಯೋಣ ಅಂದ್ಕೊಂಡು ಸುಮ್ಮನಿರಂಗಿಲ್ಲ. ಒಂದು ದಿವಸ ಸಾಯೋದು ಹೌದು, ಆದರೆ ಹಾಗೆ ಸಾವು ಬರುವ ಮುನ್ನ, ನಾನು ಇಲ್ಲಿಂದ ಕಾಣೆಯಾಗುವ ಮುನ್ನ ನಾನು ನನ್ನ ಕರ್ತವ್ಯವನ್ನು ನಾನು ನಿರಂತರವಾಗಿ ಮಾಡ್ತಾ ಹೋಗಬೇಕು. ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡಲೇಬೇಕು. ಎಲ್ಲಿಯವರೆಗೂ ನಮ್ಮ ಅವಶ್ಯಕತೆ ಇರುತ್ತೋ ಅಲ್ಲಿಯವರೆಗೂ ನಮ್ಮ ಪಾಲಿನ ಕರ್ತವ್ಯಗಳನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ನಿರ್ವಂಚನೆಯಿಂದ, ಹೊಣೆಗಾರಿಕೆಯಿಂದ ತೃಪ್ತ ಮನುಷ್ಯನಾಗಿ, ತೃಪ್ತ ಭಾವನೆಯಲ್ಲಿ, ಸಮರ್ಪಣಾ ಭಾವನೆಯಲ್ಲಿ ನಾವು ಕರ್ಮಯೋಗಿಗಳಾಗಬೇಕು. ಕೇವಲ ತನಗಾಗಿ ಬದುಕುವ ಸ್ವಾರ್ಥಿಗಳಾಗದೆ ಪರೋಪಕಾರದ ಬದುಕನ್ನು ನಾವು ಇತರರಿಗೆ ಒಳಿತಾಗುವಂತೆ ನಾವು ಬದುಕಬೇಕು. ಹಾಗಾಗಿ ಎಲ್ಲವನ್ನೂ ಕೊಟ್ಟಿರುವ ಈ ಸೃಷ್ಟಿಗೆ ಪ್ರತಿಯಾಗಿ ನಿಮ್ಮಿಂದ ಆದ ಕಾಣಿಕೆಯನ್ನು ಸಲ್ಲಿಸಿ ಋಣಸಂದಾಯ ಮಾಡಬೇಕು ಕೃಷ್ಣ, ಅಥವಾ ಋಣಸಂದಾಯ ಮಾಡಬೇಕು ಅರ್ಜುನ ಅಂತ ಕೃಷ್ಣ ಹೇಳುವ ಮಾತು. ನೋಡಿ, ನನಗನ್ಸೋದು ಅಷ್ಟೇ, ನಿಮ್ಮೊಂದಿಗೆ ಇವತ್ತು ಯಾರೆಲ್ಲ ಇದ್ದಾರಲ್ಲ, ಹೆಂಡತಿ, ಮಕ್ಕಳು, ಬಂಧು ಬಳಗ, ಸ್ನೇಹಿತರು, ಡೂ ಯು ಥಿಂಕ್ ಇವರೆಲ್ಲರೂ ಶಾಶ್ವತವಾಗಿ ನಿಮ್ಮ ಜೊತೆ ಇರ್ತಾರೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಬೇಡ, ಅದು ಸಾಧ್ಯವೇ ಇಲ್ಲ. ಇವರೆಲ್ಲರೂ ಒಂದು ದಿವಸ ಕಾಣೆಯಾಗುತ್ತಾರೆ. ಅವರೆಲ್ಲ ನಾವು ನೀವೆಲ್ಲ ಒಂದು ದಿವಸ ಹೋಗೋದೇ ಹೌದಲ್ಲ. ಹೇಗೆ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಆ ರಥ ಕೂಡ ಸುಟ್ಟು ಹೋಯಿತು, ಹಾಗೆ ನಾವು ಬಂದಿರುವ ಉದ್ದೇಶ ಈಡೇರಿದ ಮೇಲೆ ನಾವು ಕೂಡ ಇಲ್ಲಿಂದ ಕಾಣೆಯಾಗುತ್ತೀವಿ. ಕೃಷ್ಣ ಹೇಳ್ತಾನೆ, ಜಗತ್ತಿನ ಪ್ರತಿಯೊಂದು ಸೃಷ್ಟಿಯೂ ಕೂಡ ಒಂದು ಉದ್ದೇಶದಿಂದಲೇ ಆಗಿದೆ. ಅದು ತೀರಿದ ಮರುಕ್ಷಣವೇ ಅದು ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ, ಅದು ಕಾಣೆಯಾಗುತ್ತೆ, ಅಥವಾ ಅದು ನಾಶವಾದಂತೆ ಆಗುತ್ತೆ. ಆದರೆ ವಾಸ್ತವವಾಗಿ ಭಗವಂತನಲ್ಲೇ ಹುಟ್ಟಿ, ಭಗವಂತನಲ್ಲೇ ಬೆಳೆದು, ಭಗವಂತನಲ್ಲೇ ಲೀನವಾಗುತ್ತೀವಿ. ಎಲ್ಲೂ ಹೋಗುವುದೂ ಇಲ್ಲ, ಎಲ್ಲೂ ಬರೋದೂ ಇಲ್ಲ. ಯಾಕಂದರೆ ಬ್ರಹ್ಮಾಂಡವೇ ಭಗವಂತನ ಒಡಲು, ಸರ್ವಸ್ವವು ಅವನೊಳಗಡೆನೇ ಇರಬೇಕಾದ್ರೆ ಹೋಗೋದೆಲ್ಲಿಗೆ, ಬರೋದೆಲ್ಲಿಗೆ. ಬಟ್ ಮೇಲ್ನೋಟಕ್ಕೆ ಹಂಗೆ ಕಾಣುತ್ತೆ, ಹುಟ್ಟಿದೆವು ಸತ್ತೆವು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಹುಟ್ಟೋದೆಲ್ಲಿ, ಸಾಯೋದೆಲ್ಲಿ, ಎಲ್ಲವೂ ಭಗವಂತನ ಮಡಿಲಲ್ಲೇ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ ಮಾಡೋನೊಬ್ಬ, ಕಾಯುವವನೊಬ್ಬ, ಕೊಲ್ಲುವವನೊಬ್ಬ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಇವೆಲ್ಲವೂ ಆಗ್ತಿರೋದು ಎಲ್ಲಿ? ಎಲ್ಲವೂ ಆ ಸೃಷ್ಟಿಕರ್ತನ, ಆ ಭಗವಂತನ ಮಡಿಲಲ್ಲಿ, ಉದರದಲ್ಲಿ. ಆ ಭಗವಂತನ ಅಂತರಂಗದಲ್ಲೇ ಎಲ್ಲ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ನಡೀತಾ ಇದೆ. ಹಾಗಾಗಿ ನಾವು ಯಾವುದೋ ಸುಟ್ಟು ಹೋಯಿತು, ಯಾವುದೋ ದೂರವಾಯಿತು, ಯಾರೋ ದೂರ ಹೋದರು, ಯಾರೋ ನನ್ನಿಂದ ದೂರ ಹೋದರು, ಈ ಥರ ಕೊರಗ್ಲಿಕ್ಕೆ ಕಾರಣ ಇಲ್ಲ, ಕೊರಗುವುದು ಬೇಡ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾವೆಲ್ಲ ಅಂದ್ಕೊಳ್ತೀವಿ ತುಂಬ ಸಾರಿ, ಏನೋ ಒಂದು ವಸ್ತು ತಗೊಂಬಿಟ್ರೆ ಅದು ಸವಿಲೇಬಾರ್ದು, ಏನೋ ಒಂದು ವಸ್ತು ತಗೊಂಡ್ರೆ ಅದು ಕಳೆದೋಗಬಾರ್ದು, ಅದು ನನ್ನಿಂದ ದೂರ ಆಗಬಾರ್ದು. ಇನ್ನು ವ್ಯಕ್ತಿಗಳ ವಿಚಾರವಂತೂ ಕೇಳಲೇಬೇಡಿ. ನಾನು ಇಷ್ಟಪಟ್ಟವ್ರು ನನ್ನ ಜೊತೆ ಇರಬೇಕು, ಅಥವಾ ನಾನು ಹೇಳ್ದಂಗೆ ಕೇಳಬೇಕು, ಅಥವಾ ಅವ್ರು ನನ್ನನ್ನು ಅಷ್ಟೇ ಪ್ರೀತಿಸಬೇಕು, ಅವ್ರು ನನ್ನ ಜೊತೆ ಹೇಗೆ ಇರಬೇಕು, ಹಂಗೆ ಹಿಂಗೆ ಇಲ್ಲ. ಕೃಷ್ಣ ಹೇಳ್ತಿದ್ದಾನೆ, ಎಲ್ಲವೂ ಒಂದು ಅರೆಗಳಿಗೆ ಇದ್ದು ಹೋಗ್ಲಿಕ್ಕೆ ಬಂದಿದ್ದೀವಿ. ಎಲ್ಲವೂ ಒಂದು ಅರೆಗಳಿಗೆ ವಿಧಿಯ ನಾಟಕ, ಕರ್ಮದ ಬಾಕಿ ಇದೆ, ಅದನ್ನು ಕಳಿಲಿಕ್ಕೆ ಬಂದಿದ್ದೀವಿ. ಅದನ್ನು ಮುಗಿಸಾದ ಮೇಲೆ ನಾವೆಲ್ಲರೂ ಹೊರಡಬೇಕು. ಅಯ್ಯೋ, ಎಷ್ಟು ದಿನ ನೀವು ನನ್ನ ಜೊತೆ ಇದ್ರಿ, ನಾನೀಗ ಹೊರಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೂ ವಿಧಿ ಅವಕಾಶ ಕೊಡೋದಿಲ್ಲ. ಯಾಕಂದರೆ ನಮಗೂ ನಮ್ಮ ಜೊತೆ ಇರೋರಿಗೂ ವಾಸ್ತವವಾಗಿ ಯಾವುದೇ ರೀತಿಯ ಒಪ್ಪಂದಗಳಿಲ್ಲ. ಬಟ್ ನಾವು ಮಾಡ್ಕೊಂಡಿದ್ದೀವಿ, ನಮ್ಮೋರು ತಮ್ಮೋರು ಚಂದ, ಅದು ಮನುಷ್ಯನ ಬದುಕಿಗೆ ಇರಬೇಕು. ಬಟ್ ಸತ್ಯ ಏನು, ಯಾರನ್ನು ಹೇಳದೆ ಕೇಳದೆ ಹೊಂಟು ಬಿಡ್ತೀವಿ. ಅದೇ ಜೀವನ. ಅದನ್ನೇ ಕೃಷ್ಣ ಹೇಳ್ತಿದ್ದಾನೆ, ಪ್ರತಿಯೊಂದು ಸೃಷ್ಟಿಗೂ ಒಂದು ಉದ್ದೇಶ ಇದೆಯಪ್ಪ, ನೀನು ಅಳಬೇಡ, ನೀನು ದುಃಖ ಪಡಬೇಡ. ಅದು ಸಮಯ ಮುಗಿದಿದೆ, ಅದು ಹೊರಟೋಯ್ತು, ಅಥವಾ ಅದು ಸಮಯ ಮುಗೀತು, ಅದು ರಥ ಸುಟ್ಟು ಹೋಯಿತು, ಅದಕ್ಕೆ ನೀನು ದುಃಖ ಪಡೋದು ಬೇಡ. ಈ ಮೂಲಕ ನಮಗೂ ಕೂಡ ಒಂದು ಸಂದೇಶ, ಜೀವನ ಪಾಠ ಅದು ಅಲ್ವೇ? ಒಳ್ಳೆಯದಾಗಲಿ.